ನನ್ನ ಮ್ಯಾಮಿಗೆ ಈಗಲೂ ಅದೇ ಮಾತಾಡ್ತಾ ಇದ್ದೆ. ಆಲ್ಮೋಸ್ಟ್ 1 ವರ್ಷದ ಹಿಂದೆ ನಾನು ಈ ಮೂವಿನ ನೋಡಿದ್ದೀನಿ ಅಟ್ ದ ಟೈಮ್ ಆಫ್ ಪೋಸ್ಟ್ ಪ್ರೊಡಕ್ಷನ್. ಪುರುಷೋತ್ತಮ್ ಫಸ್ಟ್ ಆಫ್ ಆಲ್ ನನ್ನ ಬೆಸ್ಟ್ ಫ್ರೆಂಡ್. ಸೊ ಇಲ್ಲಿ ಇವತ್ತೊಂದು 2 ಸ್ಪೆಷಲ್ ಥಿಂಗ್ಸ್ ಆಗ್ತಾ ಇದೆ. ಮೊದಲನೇದು ಏನು ಅಂದರೆ ಪುರುಷೋತ್ತಮ್ದು ಫಸ್ಟ್ ಪ್ರೊಡಕ್ಷನ್ ಮೂವಿ ಡಿಟೆಕ್ಟಿವ್ ತೀಕ್ಷಣ, ಹಾಗೂ ನಮ್ಮೆಲ್ಲರ ನೆಚ್ಚಿನ ತಾರೆ ಪ್ರಿಯಾಂಕಾ ಮೇಡಮ್ ಅವರ 50ನೇ ಮೂವಿ ಸಿನಿಮಾ. ಸೊ ಇದು ಒಂದು ಇಂಥ ಮೂಮೆಂಟಲ್ಲಿ ನಾನು ಭಾಗವಹಿಸ್ತಾ ಇರೋದು ನನಗೆ ಒಂದು ತುಂಬ ಖುಷಿ ಕೊಡುವಂತಹ ಒಂದು ಸಂಗತಿ. ಹೇಳ್ತಾ ಇದ್ದೆ 1 ವರ್ಷದ ಹಿಂದೆ ನಾನು ಇದನ್ನು ನೋಡಿದ್ದೀನಿ ಅಂತ ಹೇಳಿ. ಸೊ ನೀವೆಲ್ಲರೂ ಕೂಡ ಬಂದು ನೋಡಬೇಕು. ಜಾಸ್ತಿ ನಾನು ಹೇಳೋಕ್ಕಾಗಲ್ಲ, ಹೇಳ್ತಾ ಇಲ್ಲಿ ನಾನು ಇದು ಮಾಡ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಇಲ್ಲಿ ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬ ಕಲಾವಿದರು ಪೂರ ಅವರ ಏನಿದೆ ಅದು ಜೀವ ಪೂರ ಕೊಟ್ಟು ಇದು ಮಾಡಿದ್ದಾರೆ ಆ್ಯಕ್ಟಿಂಗನ್ನು. ಸೊ ಇಟ್ಸ್ ರಿಯಲಿ ವೆರಿ ಗುಡ್. ಪ್ಲೀಸ್ ಕಮ್, ಬಂದು ಎಲ್ಲರೂ ಕೂಡ ಇದನ್ನು ಹಾರೈಸಿ. ಇದನ್ನು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ನವನೀತ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ರಮೇಶ್ ರೆಡ್ಡಿ ಸರ್, ಸ್ಟೋರಿಲಿ ನೋಡಿದ್ರಿ, ಹೇಗನ್ನಿಸ್ತು? ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಇವಾಗ ಒಂದು ಟ್ರೈಲರ್ ನೋಡಿದ್ವಿ, ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ, ಅಂದರೆ ಪ್ರಿಯಾಂಕಾ ಮೇಡಮ್ ಅವರ ಒಂದು ಬ್ಯೂಟಿಯಲ್ಲಿ ತುಂಬ ಚೆನ್ನಾಗಿತ್ತು. ಓಕೆನಾ, ನಾವು ಇವತ್ತು ಕರ್ನಾಟಕದಲ್ಲಿದ್ದು ಸುಮಾರು ಭಾಷೆಯ ಒಂದು ಸಿನಿಮಾಗಳನ್ನು ನೋಡ್ತಾ ಇರ್ತೀವಿ. ಅದೇ ರೀತಿ ಮೇಡಮ್ ಅವರು ಒಂದು 5 ಭಾಷೆಯ ಸಿನಿಮಾನ ಮಾಡ್ತಾ ಇರ್ತಾರೆ. ಓಕೆನಾ, ಅದರಲ್ಲೂ ನಮ್ಮ ಕನ್ನಡಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟು ಕನ್ನಡದಲ್ಲಿ ಸುಮಾರು ಜನ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾರೆ. ಅವರಿಗೆ ನಾವು ಪ್ರೋತ್ಸಾಹ ಮಾಡೋಣ, ಕನ್ನಡನ ಬೆಳೆಸೋಣ, ಉಳಿಸೋಣ. ಇವತ್ತು ಏನು ಈ ಡಿಟೆಕ್ಟಿವ್ ತೀಕ್ಷ್ಣ ನಮ್ಮ ಡೈರೆಕ್ಟರ್ ಆದಂಥ ನಮ್ಮ ತ್ರಿವಿಕ್ರಮ್ ಗುರು ಸರ್ ಏನು ಇವತ್ತು ಎಫರ್ಟ್ ಹಾಕಿ ಮಾಡಿದ್ದಾರೆ, ಇದನ್ನ ಒಂದು ಒಳ್ಳೆಯ ಸಕ್ಸಸ್ಫುಲ್ ಆಗಿ ಒಂದು ತೆರೆಯ ಮೇಲೆ ನೋಡೋದಕ್ಕೆ ಎಲ್ಲರೂ ರೆಡಿ ಆಗೋಣ. ಪ್ರಾರಂಭ ಮಾಡಿದ್ದು ಸ್ವಲ್ಪ ಶೂಟಿಂಗ್ ಎಲ್ಲ ಚೆನ್ನಾಗಾಯಿತು, ಮುಗೀತು. ಬಟ್ ಇಲ್ಲೊಂದು ಕಡೆ ರಿಲೀಸ್ ಸೆನ್ಸರ್ ಎಲ್ಲ ಆಗಿತ್ತು. ನಮ್ಮ ನಿರ್ಮಾಪಕರು ಕೂಡ ಇವತ್ತು ಕೂಡ ಬಂದರೆ ಏನಪ್ಪ ಅಂದರೆ ತುಂಬ ಹೆಲ್ತ್ ಸಮಸ್ಯೆ ಆಗಿದೆ ಅವ್ರಿಗೆ, ಹಾಗಾಗಿ ಡಿಲೇ ಆಯಿತು. ಕೊನೆಯದಾಗಿ ಅವರು ಹೆಲ್ತ್ಗಿಂತ ಮುಖ್ಯವಾಗಿ ಸಿನಿಮಾನೇ ಮುಖ್ಯ ಅಂತ ಅಂದ್ಬಿಟ್ಟು ಆಸ್ಪತ್ರೆಲಿ ಇದ್ರೂ ಕೂಡ ಸಿನಿಮಾ ಇವತ್ತು ರಿಲೀಸ್ ಮಾಡಿ ಅಂತ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು, ರಿಕ್ವೆಸ್ಟು. ಮುಖ್ಯವಾಗಿ ಡಿಟೆಕ್ಟಿವ್ ತೀಕ್ಷ್ಣ ಅಂತಂದರೆ ನಾವು ಬುದ್ಧಿವಂತಿಕೆ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ತೀವಿ. ಈ ಕತೆ ಲೈನು ಹೇಗೆ ಕೇಳೋಕ್ಕಾಗಲ್ಲ ಅಂತಂದರೆ, ಈ ಜಗತ್ತಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಅಧಿಕಾರ ಇರ್ಬೋದು, ಹಣ ಇರ್ಬೋದು, ಏನೇ ಇದ್ರೂ ಕೂಡ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ, ಉಳಿಸ್ಬೇಕಾದ್ರೆ ಬುದ್ಧಿ ಪ್ರಮುಖವಾಗಿರುತ್ತೆ. ಒಬ್ಬ ವ್ಯಕ್ತಿಗೆ ಒಳ್ಳೆ ಬುದ್ಧಿ ಇತ್ತು ಅಂದರೆ ಒಬ್ಬ ಡಿಟೆಕ್ಟಿವ್ ತೀಕ್ಷ್ಣ ಆಗ್ತಾಳೆ. ಅದೇ ಕೆಟ್ಟ ಬುದ್ಧಿ ಇತ್ತು ಅಂದರೆ ಒಂದು ಕ್ಯಾರೆಕ್ಟರ್ ಹುಡ್ಕುತ್ತೆ. ಅವ್ರ ನಡುವೆ ಬುದ್ಧಿಯಲ್ಲೇ ಒಂದು ಪೈಪೋಟಿನ ತಗೊಂಡೋಗುವಂಥ ಕತೆ. ಒಂದು ಮುಖ್ಯವಾಗಿ ಏನಪ್ಪ ಹೇಳ್ತೀನಿ ಅಂತಂದರೆ, ಇಡೀ ಕತೆ ಸಾರಾಂಶ ಹೇಳೋಕ್ಕಾಗಲ್ಲ. ಯಾಕೆಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಕಥೆನ ಜಡ್ಜ್ ಮಾಡೋದು ತುಂಬ ಕಷ್ಟ. ಕಥೆನ ನಾನು 1 ವರ್ಷ ಕೂಡ ಕಥೆನ ಮಾಡ್ತಾ ಹೋದೆ. ಬಟ್ ಸಿನಿಮಾನೂ ಅಷ್ಟೇ ನಾವು ತುಂಬ ಡಿವೈಡ್ ಆಗಿ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಪ್ರತಿ ಪರ್ಸನ್ ಕೂಡ ಬೇರೆ ಬೇರೆ ಥರನೇ ಮಾಡಬೇಕಾಯ್ತು. ಪ್ರತಿ ವರ್ಗನೂ ಕೂಡ ಪ್ರತಿಯೊಂದು ಸೆಟ್ ಹಾಕಬೇಕಾಗುತ್ತೆ. ಈಗ ಈ ಸಿನಿಮಾಗೆ ಸೆಟ್ ಆಗಿರೋರಪ್ಪ ಅಂದ್ರೆ ನವೀನ್ ಅಂತ, ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಿದ್ರು, ಜೀಕರಣ ಮಾಡಿದ್ರು. ಒಂದು ಸೆಟ್ಟು ನಾವು ಅದನ್ನು ರಿಮೂವ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ 1 ತಿಂಗಳಾಗೋದು. ಹಾಗಾಗಿ ಇಡೀ ಚಿತ್ರನ ನಾವು 1 ವರ್ಷ ಟೈಮ್ ತಗೊಂಡ್ವು. ಬಟ್ ಚಿತ್ರೀಕರಣ ಮಾಡಬೇಕಾದ್ರೆ ಕಡಿಮೆ ದಿನ ಮಾಡಿದ್ವು. ಬಟ್ ಸೆಟ್ಗೆ ತುಂಬ ಖರ್ಚಾಯಿತು, ರಿಚಾಗಿ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಯಾರನ್ನು ನೆನಪಿಸ್ಬೇಕು ಅಂತಂದರೆ, ಇಡೀ ಸಿನಿಮಾ ಆರಂಭಕ್ಕೆ ನಮ್ಮ ಮುನಿ ಚರಣ ಹಾಗೆ ಮುನಿ ಪ್ರಸನ್ನ ಸರ್ ಅವರಿಂದಲೇ ಸಿನಿಮಾ ಆಯಿತು. ಆದರೆ ಈ ಸಿನಿಮಾ ಆರಂಭ ಮಾಡಿದ್ದು ನಮ್ಮ ಪುರುಷೋತ್ತಮ್ ಅವರು. ಬಟ್ ವಿಧಿ ಏನಪ್ಪ ಅಂದ್ರೆ ಅವರಿಂದಲೇ ಇದು ರಿಲೀಸ್ ಮಾಡ್ಬೇಕಂತ ಬಂತು. ಇವರು 3 ಜನ ಸೇರಿ ಸಿನಿಮಾ ಮಾಡಿಲ್ಲ ಅಂದರೆ ಇವತ್ತು ಸಿನಿಮಾ ಆಗ್ತಿರಲಿಲ್ಲ. ಆದರೆ ಒಂದು ನಾನು ಚಿರಋಣಿ ಆಗಿರ್ತೀನಿ ಪ್ರಿಯಾಂಕಾ ಮೇಡಮ್. ಯಾಕಂದರೆ ಅವತ್ತು ನಾನು ಯಾರು ಅಂತ ಗೊತ್ತಿಲ್ಲ, ನೀನು ಮಾಡ್ತೀಯ ಅಂತ ಯಾವುದೋ ಅಸಿಸ್ಟೆಂಟ್ ಡೈರೆಕ್ಟರ್ನ ಕರ್ಕೊಂಬಂದು ಇವತ್ತು ಡೈರೆಕ್ಟ್ರು ಮಾಡಿದ್ರು. ನಾನು ನಮ್ಮ ಬಗ್ಗೆ ಹೇಳ್ಕೋದಿಲ್ಲ, ಯಾಕಂದರೆ ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಗೊತ್ತಾಗುತ್ತೆ. ಹಾಗಾಗಿ ಪ್ರಿಯಾಂಕಾ ಮೇಡಮ್ ನಾನು ಚಿರಋಣಿ ಆಗಿರ್ತೀನಿ. ಈ 3 ಜನ ನನ್ನ ಲೈಫಲ್ಲಿ ಯಾವಾಗಲೂ ಕೂಡ ನೆನ್ಪಿಟ್ಕೊತೀನಿ. ಒಂದು ಪುರುಷೋತ್ತಮ್ ಸಾರು, ಮುನಿಚರಣ್ ಸಾರು, ಹಾಗೆ ಪ್ರಸನ್ನ ಸಾರು. ಈ ಮಾತನ್ನು ಮುಗಿಸ್ತೀನಿ. ಲಾಸ್ಟೆಲ್ಲ ಸಾಮೇಶಕರು ಮಾತಾಡ್ತೀನಿ. ಒಳ್ಳೆದಾಗಿ ಜಯದುರ್ಗ ಮಾತಾ ಸರ್, ನೀವಲ್ಲೇ ಕೂತ್ಕೊಳ್ಳಿ, ಮೈಕ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಸರ್, ಆರಾಮಾಗಿ. ಓಕೆ. ಮಾಧ್ಯಮದವ್ರಿಗೆ ಈ ಸಿನಿಮಾ ಸಂಕಲನಕಾರಾಗಿ ನಾನು ಹೇಳಬೇಕು ಅಂತಂದರೆ, ಈ ಸಿನಿಮಾನ 180 ಡೇಸ್ ಎಡಿಟ್ ಮಾಡಿದ್ದೀನಿ. ಅಷ್ಟು ಸಿನಿಮಾ ಶೂಟಿಂಗ್ ಮಾಡಿರೋದು ಮಾತ್ರ ಹತ್ರ ತಗೊಳ್ಳಿ ಸರ್. ಸಿನಿಮಾ ಶೂಟಿಂಗು 31 ದಿವಸ ಶೂಟ್ ಮಾಡಿದ್ದಾರೆ. ಬಟ್ ಆ್ಯಸ್ ಎ ಡೈರೆಕ್ಟರು ಹೇಗೆ ಮಾಡ್ತಿದ್ರು ಅಂದರೆ,
ನನಗೆ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ನಿಂಗೆ ಏನು ತಿಂತೀಯಾ ಏನು ಬಿಡ್ತೀಯಾ ಎಲ್ಲನೂ ಕೇಳ್ಕೊಂಡು ತರಿಸಿರೋದು. ಊಟ ಕೊಟ್ಬಿಟ್ಟು ಟೇಬಲ್ ಮೇಲೆ ಕೂರಿಸ್ಕೊಂಡು ಅವ್ರಿಗೆ ಏನು ಹೇಳ್ತಾರೆ, ಅವ್ರದ್ದು ಡ್ರೀಮ್ ಹೇಗೆ ಕಟ್ಟಬೇಕು ಅನ್ನೋದು ಪ್ರತಿ ಒಂದೂ ಬಿಡ್ತಿರಲಿಲ್ಲ. ಆಮೇಲೆ 15 ವರ್ಷ ಎಡಿಟಿಂಗ್ ಚೇಂಜ್ ಆಗಿದೆ. ಮತ್ತು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಇದನ್ನು ಆಲ್ರೆಡಿ ಸುಮಾರು ಸೆನ್ಸಾರ್ ಮಂಡಳಿಯವರು ನೋಡಿದ್ದಾರೆ, ಮತ್ತು ತುಂಬ 100 ಜನ ಸಿನಿಮಾ ನೋಡಿದ್ದಾರೆ. ಬಟ್ ಯಾವುದೂ ನೆಗೆಟಿವ್ ಪಾಯಿಂಟ್ ಬಂದಿಲ್ಲ. ಮತ್ತು ನನ್ನ ಕೆರಿಯರಲ್ಲಿ ಇದು ಮೊದಲನೇ ಸಿನಿಮಾ ಅಂತ ಅಲ್ಲ, ನಂದು ತುಂಬ ಸಿನಿಮಾಗಳು ರಿಲೀಸ್ ಆಗಿದೆ, ಬಟ್ ಹಿಟ್ ಸಿಕ್ಕಿಲ್ಲ. ಈ ಸಿನಿಮಾದಿಂದ ನನಗೆ ಅದು ಜಯ ಸಿಗ್ತದೆ ಅಂತ ನಾನು ತುಂಬ ಅಂದರೆ ನಂಬಿಕೆ ಇದೆ, ಹಾಗೆ ಆಗುತ್ತೆ ಅದು. ಮತ್ತು ನಮಸ್ಕಾರ. ಬಂದಿರುವಂಥ ಅತಿಥಿಗಳಿಗೆ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಕಲಾವಿದರಿಗೆ, ಪ್ರಿಯಾಂಕಾ ಮೇಡಮ್ಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದಗಳು. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸಿನಿಮಾ ಡಿಲೇ ಆಗಿದೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಬಟ್ ಕೆಲವು ಕಾರಣದಿಂದ, ಅಂದರೆ ನಮ್ಮ ಇನ್ನೊಬ್ಬರು ನಿರ್ಮಾಪಕರ ಆರೋಗ್ಯದಲ್ಲಾಗಿರೋ ಸಮಸ್ಯೆ ಇರ್ಬೋದು, ಇಲ್ಲ ಡೈರೆಕ್ಟರ್ ಅವರ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆಯಿಂದ ಸ್ವಲ್ಪ ಲೇಟಾಗಿ ಬಂದಿದ್ವಿ, ಕ್ಷಮೆ ಇರಲಿ. ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ. ನೀವು ಆಲ್ರೆಡಿ ಶೋ ರಿವ್ಯೂ ನೋಡಿದ್ದೀವಿ, ಆಮೇಲೆ ಟ್ರೈಲರು ನೋಡಿದ್ದೀರಾ. ಬಟ್ ತುಂಬ ಚೆನ್ನಾಗಿದೆ. ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ 50ನೇ ಸಿನಿಮಾ, ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಕನ್ನಡ ಸಿನಿಮಾವನ್ನು ಬೆಳೆಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಿರ್ಮಾಪಕರೇ, ಆಲ್ ದಿ ವೆರಿ ಬೆಸ್ಟ್. ಮೊದಲ ನಿರ್ಮಾಣ ಹೆಸರು ತಂದ್ಕೊಳ್ಳಿ ಅಂತ ಆಶಿಸ್ತಾ ನಾನು ಕಲಾವಿದರನ್ನ ಮಾತನಾಡ್ತೀನಿ. ಮೊದಲನೇದಾಗಿ ಶ್ರೀಧರ್ ಸರ್. ಶ್ರೀಧರ್ ಸರ್ ಪ್ರತಿ ಸಿನಿಮಾ, ಪ್ರತಿ ಪಾತ್ರದಲ್ಲೂ ಕೂಡ ತಮ್ಮ ಅಭಿನಯ ನಮ್ಗೆಲ್ರಿಗೂ ಕೂಡ ಬಹಳ ಹಿಡಿಸುವಂಥದ್ದು. ಡಿಟೆಕ್ಟಿವ್ ತೀಕ್ಷ್ಣ, ನಿಮ್ಮ ಆಯಾಮದಲ್ಲಿ ಹೇಳೋದಾದ್ರೆ ಸಿನಿಮಾ ಬಗ್ಗೆ. ನಮಸ್ಕಾರ ಸ್ನೇಹಿತರೆ, ಪತ್ರಿಕಾ ಸ್ನೇಹಿತರೆ. ಡಿಟೆಕ್ಟಿವ್ ತೀಕ್ಷ್ಣ ಟೈಟಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಪ್ರಿಯಾಂಕಾ ಅವರು, ಈ ಸಿನಿಮಾದ ಹೀರೋ. ಆಮೇಲೆ ತೀಕ್ಷ್ಣ ಬುದ್ಧಿಯ ತ್ರಿವಿಕ್ರಮ್ ಅಂತ ಹೇಳಿದರು, ಯಾಕಂದರೆ 100 ಸತಿ ಎಡಿಟ್ ಮಾಡಿಸಿದ್ದಾರೆ ಅಂತ. ಎಲ್ರಿಗೂ ಸ್ವಾಗತ. ನಾನು ಭಾಳಷ್ಟು ಪತ್ರಿಕಾ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಎಲ್ಲ ನನಗೆ ಚಿರಪರಿಚಿತ ಮುಖಗಳೇ. ನಮ್ಮ ಹಿರಿಯ ಸ್ನೇಹಿತರುಗಳು ಬೇಕಾರು ಜನ ಇದ್ದಾರೆ. ವಾಸು ಸರ್, ಜಗದೀಶ್ ನಮ್ಮಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರು, ನಮ್ಮ ಸಹೋದ್ಯೋಗಿಗಳು. ನಾಗೇಶ್ ಕುಮಾರ್ ಇದ್ದಾರೆ, ಮನು, ಮೋಕ್ಷೇಂದ್ರ ಆ್ಯಂಡ್ ಮಿಕ್ಕ ಸ್ನೇಹಿತರೆಲ್ಲ ಇದ್ದಾರೆ. ಎಲ್ರಿಗೂ ಸ್ವಾಗತ. ಈ ಸಿನಿಮಾದ ಬಗ್ಗೆ ಇನ್ನೂ ಮಾತಾಡೋರಿದ್ದಾರೆ, ಮೇಡಮ್ ಮಾತಾಡ್ತಾರೆ, ಡೈರೆಕ್ಟ್ರು ಮಾತಾಡ್ತಾರೆ. ಈ ಜಾನರ್ ಬಗ್ಗೆ ನನಗೆ ಬಹಳ ಕುತೂಹಲ ಆಯಿತು. ಡಿಟೆಕ್ಟಿವ್ ತೀಕ್ಷ್ಣ ಏನು, ಮಹಿಳಾ ಪತ್ತೆದಾರಣಿ. ಇದರ ಬಗ್ಗೆ ಸ್ವಲ್ಪ ಜಸ್ಟ್ ಒಂದಿಷ್ಟು ಗೂಗಲಲ್ಲಿ ಹುಡುಕಾಟ ನಡೆಸಿದೆ. ನೋಡಿ, ಇಂಡಿಯಾದಲ್ಲಿ 1980ನೇ ಇಸ್ವಿನಲ್ಲಿ ರಜನಿ ಅನ್ನೋರು, ಶಿ ವಾಸ್ ದಿ ಫಸ್ಟ್ ಫೀಮೇಲ್ ಡಿಟೆಕ್ಟಿವ್, ರಜನಿ ಪಂಡಿತ್ ಅಂತ. 1980s ಅವ್ರ ರೆಕಾರ್ಡು ಇದುವರೆಗೂ 80,000 ಕೇಸಸ್ನ ಹ್ಯಾಂಡಲ್ ಮಾಡಿದ್ದಾರೆ. ದಿ ಬಿಗ್ಗೆಸ್ಟ್ ಪ್ರೈವೇಟ್ ಡಿಟೆಕ್ಟಿವ್. ಆಮೇಲೆಲ್ಲ ಭಾಳಷ್ಟು ಜನ ಏನಿವೆ, ಜಸ್ಟು ಅವ್ರನ್ನ ಜ್ಞಾಪಿಸ್ಕೊಳ್ಳೋದಕ್ಕೆ. ಅಂದರೆ ಈ ಜಾನರ್ ಹೆಂಗೆ ಶುರುವಾಯಿತು, ಆ್ಯಕ್ಚುಯಲ್ ರಿಯಲ್ ಲೈಫಲ್ಲಿ ಆ ಥರದವ್ರು ಬೇಕಾದ ಜನ ಇದ್ದಾರೆ. ಇನ್ನು ಬೇರೆ ಬೇರೆ ಕಡೆಯೂ, ಅಂದರೆ ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ. ನಮ್ಮ ಕನ್ನಡದಲ್ಲಿ ಅಫ್ಕೋರ್ಸ್ ನಾನು ಸುಮಾರು ಹೆಸರುಗಳು ಮರ್ತಿರ್ಬೋದು ಅಥವಾ ಜ್ಞಾಪಕ ಇಲ್ಲದೆ ಇರ್ಬೋದು. ನನಗೆ ಜ್ಞಾಪಕ ಇದ್ದಾಗೆ ಮಾಲಾಶ್ರೀ ಅವರು ಈ ಥರದೊಂದು 2-3 ಸಿನಿಮಾಲಿ ಪೊಲೀಸ್ ಪಾತ್ರಗಳು ಮಾಡಿದರು. ಲೇಡಿ ಕಮಿಷನರು, ಲೇಡಿ ಪೊಲೀಸ್, ಯುವತಿ ಸಾರ್ಟ್ ಆಫ್ ಡಿಟೆಕ್ಟಿವ್ ಮಾಡಿದರು. ನಾನೊಂದು ಸಿನಿಮಾ ಮಾಡಿದ್ದೆ, ಡಾಟರ್ ಆಫ್ ಪಾರ್ವತಮ್ಮ ಅಂತ. ಐ ಥಿಂಕ್ ಹರಿಪ್ರಿಯಾ ಶಿವದಿ ಸಾರ್ಟ್ ಆಫ್ ಡಿಟೆಕ್ಟಿವ್. ಆಮೇಲೆ ನೀವು ಮಾಡಿದ್ರಿ. ಇದಕ್ಕೆ ಹಿಂದೆ ನಿಮ್ಮ ದೇವಕಿ ಸಿನಿಮಾದಲ್ಲಿ ಡಿಟೆಕ್ಟಿವ್ ತೀಕ್ಷ್ಣ ತಂಡದವರೇ, ಪ್ರಿಯಾಂಕಾ ಮೇಡಮ್ ರವರೇ, ನಿರ್ದೇಶಕರೇ, ಎಲ್ರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್, ಈ ಮೂವಿಯಲ್ಲಿ ನನಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಟ್ ಮೀನ್ಸ್ ಅ ಲಾಟ್. ಎಲ್ಲರೂ ಹೇಳಿದ ಹಾಗೆ ಈ ಸಿನಿಮಾದಲ್ಲಿ ನಾನು ಪ್ರಿಯಾಂಕಾ ಮೇಡಮ್ ಅವ್ರದ್ದು
ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡಿದ್ದೇನೆ. ಡೈರೆಕ್ಟರ್ ಸರ್ ಬಂದು ಕತೆ ಹೇಳುವಾಗ ಅವರು ಹೇಳಿದರು, ಒಂದು ಓದು ಬರಹ ಗೊತ್ತಿಲ್ಲದ ಒಂದು ಹುಡುಗಿ ಡಿಟೆಕ್ಟಿವ್ ಆಗ್ತಾಳೆ ಅಂತ. ಆ್ಯಂಡ್ ದಿಸ್ ಮೂವಿ ಇಸ್ ಫಿಲ್ಡ್ ವಿತ್ ಸಸ್ಪೆನ್ಸ್ ಆ್ಯಂಡ್ ಮೇನ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಮೂವಿ. ಸೊ ನನಗೆ ಕತೆ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಜಾಸ್ತಿ ಡೈರೆಕ್ಟರ್ ಸರ್ ನನಗೆ ಹೇಳುವಾಗ ನಾನು ಪ್ರಿಯಾಂಕಾ ಮೇಡಮ್ ಜೊತೆ ಕೆಲಸ ಮಾಡ್ತೇನೆ ಅಂತ, ಎಸ್ಪೆಷಲಿ ಅವರದೇ ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡ್ತೇನೆ ಅಂತ, ಐ ವಾಸ್ ಇನ್ ದ ಕ್ಲೌಡ್ 9 ಅಂತ ಹೇಳ್ಬೋದು. ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಯಾಕೆಂದರೆ ಚಿಕ್ಕ ವಯಸ್ಸಿನಿಂದಲೇ ಅವ್ರದ್ದು H2O ಸಿನಿಮಾದು ಹೂವೆ ಹಾಡನ್ನು ಕೇಳಿ ಐ ವಾಸ್ ಯೋರ್ ಬಿಗ್ ಫ್ಯಾನ್ ಮ್ಯಾಮ್. ಸೊ ನಮ್ಮ ಮಂಗಳೂರಲ್ಲಿ ನಿಮಗೆ ತುಂಬ ಫ್ಯಾನ್ಸ್ ಇದ್ದಾರೆ. ನೀವು ಅಟ್ಲೀಸ್ಟ್ ಒಂದ್ಸಲ ಮಂಗಳೂರಿಗೆ ಬರಲೇಬೇಕು ಮ್ಯಾಮ್. ಹೌದಾ? ಓಕೆ, ಶ್ಯೂರ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಸಪೋರ್ಟ್ ಆ್ಯಂಡ್ ಇಟ್ಸ್ ಮೈ ಆನರ್ ಟು ವರ್ಕ್ ವಿತ್ ಯು ಮ್ಯಾಮ್. ಹಾಗೆ ನಾನು ಮಾತಾಡುವ ಶೈಲಿ ಮಂಗಳೂರು ಕನ್ನಡ, ಬಟ್ ಈ ಸಿನಿಮಾಕ್ಕಾಗಿ ಬೆಂಗಳೂರು ಕನ್ನಡ ಬೇಕಾಗಿತ್ತು. ಸೊ ಡೈರೆಕ್ಟರ್ ಸರ್ ಅವರು ನನಗೆ ತುಂಬ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ, ತಾಳ್ಮೆಯಿಂದ ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್. ಹಾಗೆ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಇದೆ, ಈ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ನೀವು ನೋಡಬೇಕು, ನಮ್ಮ ಟೀಮಿಗೆ ನಿಮ್ಮದು ಸಪೋರ್ಟ್ ಮಾಡಬೇಕು, ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು, ಪ್ರಿಯಾಂಕಾ ಮೇಡಮ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂಲಕ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು 50th ಮೂವಿಗೆ. ತುಂಬ ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ 50th ಮೂವಿಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇವ್ರ ಪಾತ್ರ. ಓವರ್ ಆಲ್ ಸಿನಿಮಾ ಇದರಲ್ಲಿ ನಂದು ಹೌದು, ಅಫ್ಕೋರ್ಸ್ ಇವ್ರು ಹೇಳಿದಾಗೆ ಎಮೋಷ್ನಲ್ ಪಾತ್ರನೇ, ಆದರೆ ಸಂಪೂರ್ಣವಾಗಿ ಅದನ್ನೇ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಶುರುವಾಗೋದು ಹಾಗೆ, ಕತೆ ಮೂಲಕನೂ ಅಷ್ಟೇ, ಪಾತ್ರದ ಮೂಲಕನೂ ಅಷ್ಟೇ, ಶುರುವಾಗೋದು ಎಮೋಷ್ನಲಿನೇ ಶುರುವಾದರೂ ಆಮೇಲೆ ಅದು ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತಾ ಹೋಗುತ್ತೆ, ಹೇಗೆ ಒಂದು ಹೆಲ್ಪ್ಲೆಸ್ ಮದರ್ ಟರ್ನ್ ಆಗ್ತಾ ಹೋಗ್ತಾಳೆ ಅನ್ನೋದೇ ಕಥೆಯ ಸಾರಾಂಶ ಆಗ್ತಾ ಹೋಗುತ್ತೆ ನನ್ನ ಪಾತ್ರದ ಕಡೆಗೆ. ಯಾಕೆಂದರೆ ಡಿಟೆಕ್ಟಿವ್ ತೀಕ್ಷ್ಣ ಅಂದರೆ ಒಂದೇ ಕೇಸ್ ಏನಲ್ವಲ್ಲ, ಬೇಕಾದಷ್ಟು ಕೇಸ್ಗಳನ್ನ ಅವರು ಡೀಲ್ ಮಾಡ್ತಾ ಇರ್ತಾರೆ. ನಮ್ಮ ಕೇಸಲ್ಲಿ ಬಂದಾಗ ಆ ರೀತಿಯಾದಂಥ ಕಥೆನ ತ್ರಿವಿಕ್ರಮ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಪಾತ್ರ ಏನಂದರೆ, ತ್ರಿವಿಕ್ರಮ್ ನಮಗೆ ಕತೆ ಹೇಳೋಕ್ಕೆ ಅಂತ ಬಂದಾಗ, ಈ ಪಾತ್ರ ನೀವು ಒಪ್ಕೋತೀರಾ, ಮಾಡ್ತೀರಾ, ಇರ್ತೀರಾ ಮೇಡಮ್, ಆದರೆ ಫುಲ್ ಸಿನಿಮಾ ಅಂತೇನಲ್ಲ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರು. ನನಗೆ ಅವರಲ್ಲಿ ಫಸ್ಟ್ ಕಾಣಿಸಿದ್ದು ಸಿನಿಮಾ ಮಾಡಬೇಕು ಅಂತ ಅವರಲ್ಲಿರೋ ಒಂದು ಛಲ ಮತ್ತು ಶ್ರದ್ಧೆ. ಮಾಡ್ತೀನಿ ನಾನು ಇದನ್ನು ಅನ್ನೋ ಒಂದು ಛಲ. ತುಂಬ ಚೆನ್ನಾಗಿ ಕತೆ ನರೇಟ್ ಮಾಡಿದ್ರು, ಅದರಂತೆಯೇ ನಡೆಸ್ಕೊಂಡು ಹೋದರು. ಎಲ್ಲೂ ಏನು ಹೇಳೋದೊಂದು ಮಾಡೋದೊಂದು ಆ ಥರ ಏನೂ ಮಾಡಲಿಲ್ಲ. ಅವ್ರಿಗೆ ತುಂಬ ಒಳ್ಳೆ ಸಪೋರ್ಟಿವ್ ಪ್ರೊಡ್ಯೂಸರ್ಸ್ ಸಿಕ್ಕಿರೋದ್ರಿಂದ ಕತೆನೂ ತುಂಬ ಚೆನ್ನಾಗಾಯಿತು, ಸಿನಿಮಾ ತುಂಬ ಚೆನ್ನಾಗಾಯಿತು. ಕಷ್ಟಪಟ್ಟು ಮಾಡಿದ್ರು ಎಲ್ಲರೂ ಸಪೋರ್ಟಿವ್ ಆಗಿ. ಅವ್ರ ಬೆನ್ನ ಹಿಂದೆ ತುಂಬ ಜನ ಇದ್ದಾರೆ, ಈಗಲೂ ಎಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ. ಕೌಶಿಕ್ ನನ್ನ ಮಗನ ಪಾತ್ರ ಮಾಡಿದ್ದಾನೆ, ಅವನು ಅಲ್ಲೇ ನಿಂತ್ಕೊಂಡಿದ್ದಾನೆ, ತುಂಬ ಒಳ್ಳೆ ಆ್ಯಕ್ಟರ್ ಅವನು ಕೂಡ. ಉಗ್ರಾವತಾರ್ ಆ್ಯಂಡ್ 1980. ಸೊ ಇಂಥವು ಲೈಫ್ ಇಸ್ ಬ್ಯೂಟಿಫುಲ್ ಇನ್ನೊಂದಷ್ಟು ಬರೋದಿದೆ. ಬಟ್ ಈ ಥರ ಸ್ಕ್ರಿಪ್ಟ್ಗಳು ಬರೋದು ಇದೆಯಲ್ಲ, ಅದು ತುಂಬ ಮುಖ್ಯ. ಸೊ ನಾನು ಆಯ್ಕೆಯಾಗಿ ನನಗೆ ಆಸೆ ಇರುತ್ತೆ, ಬಟ್ ಮೇಕರ್ಸು ನನ್ನನ್ನು ಆಯ್ಕೆ ಮಾಡಿ ಈ ಥರ ಪಾತ್ರಗಳ ಮಾಡ್ಬೋದು, ಇದು ಬಿಸ್ನೆಸ್ ಆಗ್ಬೋದು ಅಂತ ಒಂದು ಅನ್ಕೋಬೇಕು, ಆವಾಗನೇ ಮೂವೀಸ್ ಆಗೋದು. ಸೊ ಹಾಗೆ ಈ ಮೂವಿ ರಘು ನನ್ನ ಹತ್ರ ಬಂದಾಗ, ಹಿ ವಾಸ್ ವರ್ಕಿಂಗ್ ಇನ್ ಉಗ್ರಾವತಾರ್, ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇದು ಬರೀ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಒಂದು ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಸೊ ವಿ ಆಲ್ವೇಸ್ ಥಿಂಕ್ ದಟ್ ಅವರ್ ಮೇಲ್ ಕೌಂಟರ್ ಪಾರ್ಟ್ಸ್ ಅವ್ರು ನಮ್ಗಿಂತ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೆ, ಬಟ್ ಈ ಇಂಟೆಲಿಜೆನ್ಸ್ ಇಸ್ ತುಂಬಾ ಮುಖ್ಯ ಯಾವುದೋ ಒಂದು ಪ್ರೊಫೆಷನ್ದಲ್ಲೇ ಆಗಲಿ. ಸೊ ಐ ಥಿಂಕ್ ದಿಸ್ ತೀಕ್ಷ್ಣ ರೆಪ್ರೆಸೆಂಟ್ಸ್ ದ್ಯಾಟ್. ತೀಕ್ಷ್ಣ ಅರ್ಥನೋ ಇಂಟೆಲಿಜೆನ್ಸ್ ಅಂತ, if I'm not mistaken. So especially ಹೆಣ್ಮಕ್ಳಿಗೆ ಲೈಕ್ your daughter over here. So ನಂದು ದಿಶಾನಿ. ಸೊ ದಿಶಾನಿ ತರ ಹೆಣ್ಮಕ್ಳಿಗೆ ದೇ ಆರ್ ಮೈ ಟಾರ್ಗೆಟ್ ಆಡಿಯನ್ಸ್. ದಟ್ ಈ ತರ ಚಿಕ್ಕ ಮಕ್ಕಳಿಗೆ ಕಮ್ ಆನ್ ಸ್ಟೇಜ್. ನಮಗೆ ಒಂದು ಸೂಪರ್ ಹೀರೋ ಅಂದರೆ ನಾವು ಯಾವಾಗ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಏನೋ ಒಂದು ಅನ್ಕೊಂತೀವಿ. ಸೊ ಫಾರ್ ಗರ್ಲ್ಸ್ ಲೈಕ್ ಹರ್, ಕಮ್ಮಿ ದಿಶಾನಿ, ಫಾರ್ ಗರ್ಲ್ಸ್ ಲೈಕ್ ಹರ್ ವಿ ನೀಡ್ ರೆಪ್ರೆಸೆಂಟೇಷನ್. ಲೈಕ್ ದಿಶಾನಿಗೆ ಯಾರೋ ಸೂಪರ್ ಹೀರೋ ಆಗ್ಬೋದು ಅಂತ. ಸೊ ದೀಸ್ ಕೈಂಡ್ ಆಫ್ ಚಿಲ್ಡ್ರನ್ಗೆ ಮೂವೀಸ್ ಆಗಬೇಕು ಅಂತ ನನಗೆ ತುಂಬ ಆಸೆ ಇದೆ. ಮಕ್ಕಳು ನೋಡಿ ಸ್ಫೂರ್ತಿ ಪಡೋದು, ಒಂದು ಮಾದರಿಯಾಗಿ ತಗೊಳ್ಳೋದು ಕ್ಯಾರೆಕ್ಟರ್ಸ್ ನಾವು ಸಿನಿಮಾದಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಬಿಕಾಸ್ ಇತ್ತೀಚೆಗೆ ತುಂಬ ಮೂವೀಸಲ್ಲಿ ಹೆಚ್ಚಾಗಿ ನಾವು ವೈಲೆನ್ಸ್ ತೋರಿಸ್ತೀವಿ, ಹೆಚ್ಚಾಗಿ ನಾವು
ಬೇರೆ ರೀತಿ ಅಡಲ್ಟ್ ಕಾಂಟೆಂಟ್ ಕೂಡ ಬರುತ್ತೆ. ಸೊ ನನ್ನ ಅನಿಸಿಕೆ ದಟ್ ಈ ಥರ ಮಕ್ಕಳಿಗೆ ಕೂಡ ಮೂವೀಸ್ ಬರಬೇಕು. ಅವ್ರ ಒಂದು ಅಪ್ಪ ಅಮ್ಮ ಜೊತೆ ಹೋಗಿ ಒಂದು ಮೂವಿ ನೋಡ್ಬೇಕಂತ ನಾವು ಒಂದು ಇಡೀ ಫ್ಯಾಮಿಲಿ ಹೋಗಿ ಒಂದು ಮೂವಿ ನೋಡಬೇಕು, ಖುಷಿ ಪಟ್ಟು ಬರಬೇಕು ಅಂತ ಒಂದು ಇರಬೇಕು. ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ದಟ್ ಒಂದು ಜನರೇಷನ್ಗೆ ಲಾಟ್ ಆಫ್ ಇಮೋಷನಲ್ ಇನ್ಸ್ಟೆಬಿಲಿಟಿ ಆಗ್ತಿದೆ. ದೇರ್ ಇಸ್ ಅ ಲಾಟ್ ಆಫ್ ಸುಯಿಸೈಡ್ಸ್, ಮರ್ಡರ್ಸ್ ನಾವು ಪ್ರತಿಯೊಂದು ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ. So I feel that this emotional disbalance is happening because of so many things that they are watching online on their phone, which is inappropriate our age ಗೆ, ಅದು ತಕ್ಕಂತ ಏಜ್ಗೆ ಅಲ್ಲ. ಸೊ ಹಾಗಾಗಿ ನಮ್ಮ ಜವಾಬ್ದಾರಿ ಇದೆ. ನಾವು ಸಿನಿಮಾದಲ್ಲಿ ನಾವು ಲಿಬರ್ಟೀಸ್ ತಗೋಬಹುದು, ಬಟ್ ಇನ್ನೊಂದು ಆಡಿಯನ್ಸ್ಗೆ ಕೇಟರ್ ಮಾಡೋದು ಜವಾಬ್ದಾರಿ ನಮ್ದು ಇದೆ. ಸೊ ಖಂಡಿತ ಲೈಕ್ ಹರ್ ಏಜ್ ಗ್ರೂಪ್ ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್ ಮೂವಿ.